ಇದು ಕರ್ಣನನ್ನು ಕಾಡ್ತಾ ಇಲ್ವಾ, ಕರ್ಣನ ಮನಸ್ಸಾಕ್ಷಿಯನ್ನು? ಯಾವುದೋ ಸ್ತ್ರೀಯರ ಕುರಿತು ತಪ್ಪಾಗಿ ನಡೆದುಕೊಳ್ಳೋದು ಅನ್ನೋದು ಕರ್ಣನ ಸ್ವಭಾವ ಅಲ್ಲ. ಅಂಥವನು ಹೀಗೆ ಮಾಡಿದ ಮೇಲೆ ಲೋಕ ಏನು ಹೇಳ್ತು ಅನ್ನೋದು ಬೇರೆ. ಕರ್ಣನ ವ್ಯಕ್ತಿತ್ವವನ್ನು ಗಮನಿಸಿದಾಗ ಕರ್ಣನಿಗೆ ಅದು ಕಾಡಿಲ್ಲ ಅಂತ ಹೇಳೋದಕ್ಕಾಗಲ್ಲ. ಪಾಂಡವರ ವಿಷಯದಲ್ಲಿ ಕೂಡ ಅವನಿಗೆ ಮೊದಲಿನಿಂದ ಅದು ಕಾಡ್ತಾ ಇತ್ತು ಅಂತಲೇ ಅನಿಸುತ್ತೆ. ಯಾಕೆ ಕರ್ಣ ಮಹಾಭಾರತದಲ್ಲಿ ಪರಿಪೂರ್ಣನಾದ ವ್ಯಕ್ತಿ ಅಂತ ಕರೆಸ್ಕೊಳ್ಳಿಲ್ಲ ಅಂದರೆ ಈ ಕಾರಣಗಳು. ಇದರ ನಂತರ ನೀವು ಕೇಳಿದ ಪ್ರಶ್ನೆಗೆ ಬರಬೇಕಾಗಿರೋದು, ಇದು ಕರ್ಣನನ್ನು ಕಾಡ್ತಾ ಇಲ್ವಾ, ಕರ್ಣನ ಮನಸ್ಸಾಕ್ಷಿಯನ್ನು ಅಂತ. ಯಾಕೆಂದರೆ ಕರ್ಣನ ಸ್ವಭಾವ ಅಲ್ವಲ್ಲ ಅದು. ಈಗ ಯಾವುದೋ ಸ್ತ್ರೀಯರ ಕುರಿತು ತಪ್ಪಾಗಿ ನಡೆದುಕೊಳ್ಳೋದು ಅನ್ನೋದು ಕರ್ಣನ ಸ್ವಭಾವ ಅಲ್ಲ. ಇನ್ನೊಂದು ಹೆಣ್ಣಿನ ಸೀರೆಯ ಸೆರಗಿಗೆ ಕೈ ಹಾಕುವ ದುಷ್ಟ ಅಲ್ಲ ಅವನು. ಯಾರ ಬಗ್ಗೆಯೂ ಹಾಗೆ ನಡೆದುಕೊಂಡವನೂ ಅಲ್ಲ. ತನ್ನಷ್ಟಕ್ಕೆ ಒಂದು ವಿವಾಹ ಮಾಡಿಕೊಂಡು ಸಂಸಾರ ಮಾಡಿಕೊಂಡು ಸುಖವಾಗಿದ್ದವನು. ಅಂಥವನು ಹೀಗೆ ಮಾಡಿದ ಮೇಲೆ ಲೋಕ ಏನು ಹೇಳ್ತು ಅನ್ನೋದು ಬೇರೆ. ಅವನ ಅಂತಸ್ಸಾಕ್ಷಿ ಏನು ಹೇಳ್ತು ಅಂತ ನೀವು ಕೇಳಿದ್ರಲ್ಲ, ಅದು ಚುಚ್ಚಿದೆಯಾ ಅಂತ. ಚುಚ್ಚಿತಾ ಇಲ್ವಾ ಅಂತ ಮಹಾಭಾರತ ಮಾತಾಡೋಲ್ಲ. ವ್ಯಾಸರು ಅದನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಅವರು ಒಂದು ಅಂಶ ಕೂಡ ಹೆಚ್ಚುವರಿಯಾಗಿ ಹೇಳೋದಿಲ್ವಲ್ಲ. ಆದರೆ ಕರ್ಣನ ವ್ಯಕ್ತಿತ್ವವನ್ನು ಗಮನಿಸಿದಾಗ ಕರ್ಣನಿಗೆ ಅದು ಕಾಡಿಲ್ಲ ಅಂತ ಹೇಳೋದಕ್ಕಾಗೋಲ್ಲ. ಅವನು ಅಷ್ಟು ಸಂವೇದನಾ ಶೂನ್ಯ ಅಲ್ಲ. ಅಷ್ಟು ಸೂಕ್ಷ್ಮ ಸಂವೇದನೆ ಕರ್ಣನಲ್ಲಿ ಇದ್ದೇ ಇತ್ತು. ಆ ದೃಷ್ಟಿಯಿಂದ ನೋಡಿದಾಗ ಅದರ ನಂತರ ಅವನಿಗೆ ಕಾಡಿರತ್ತೆ, ಖಂಡಿತವಾಗಿ ಕಾಡಿರತ್ತೆ ಅನ್ನೋದು ಒಂದು. ಇದು ಮಾತ್ರ ಅಲ್ಲ, ಪಾಂಡವರ ವಿಷಯದಲ್ಲಿ ಕೂಡ ಅವನಿಗೆ ಮೊದಲಿನಿಂದ ಅದು ಕಾಡ್ತಾ ಇತ್ತು ಅಂತಲೇ ಅನಿಸುತ್ತೆ. ಈ ದ್ರೌಪದಿಯ ಘಟನೆ ಅವನಿಗೆ ಕಾಡಿದೆ ಅನ್ನೋದನ್ನು ನಾವು ಎಲ್ಲಿ ಅರ್ಥ ಮಾಡಿಕೊಳ್ಬಹುದು ಅಂತ ಅಂದರೆ, ಇದು ಮುಂದುವರೆದ ಬೇರೆ ಅಂದರೆ ವನವಾಸ ನಡೆಯುತ್ತೆ. ವನವಾಸದಲ್ಲಿ ಒಂದು ಕಡೆಯಲ್ಲಿ ಕರ್ಣ ದುರ್ಯೋಧನ ಜೊತೆಗೆ ನಿಲ್ಲದೆ ಓಡೋಗ್ಬಿಡ್ತಾನೆ. ಅದು ಕರ್ಣನ ವ್ಯಕ್ತಿತ್ವದ ಬಗ್ಗೆ ಒಂದು ಹೇಳಬೇಕಾಗಿರೋದು. ಒಂದು ಘೋಷಯಾತ್ರೆ ಅಂತ ಹೋಗ್ತಾರೆ. ಈ ಘೋಷ ಅಂದರೆ ಏನು ಅಂತ ಕೇಳಿದರೆ, ಆಗ ಗೋವು ದೊಡ್ಡ ಸಂಪತ್ತು. ಗೋವು ಸಂಪತ್ತು ಅಂದರೆ ಏನು? ಭಾವನಾತ್ಮಕವಾಗಿಯೋ ಧಾರ್ಮಿಕವಾಗಿಯೋ ಮಾತ್ರ ಅಲ್ಲ. ಇವತ್ತು ಹಣಕ್ಕಿರುವ ಮೌಲ್ಯ ಅವತ್ತು ಗೋವಿಗಿತ್ತು. ಅದು ಅಂದರೆ ಅದು ಸಾಕುವ ಅಂಶ ಆಗಿತ್ತು. ಅಂದರೆ ಒಂದು ಉದ್ಯಮ ಮಾಡಿದಂತೆ ಹಾಗಾಗಿತ್ತು. ರಾಜರುಗಳಲ್ಲಿ ಲಕ್ಷ ಲಕ್ಷ ಗೋವುಗಳಿರ್ತಾ ಇದ್ವು. ಅದು ಊರಲ್ಲೇ ಇರ್ತಾ ಇರಲಿಲ್ಲ. ಅದನ್ನು ಬೇರೆ ಕಡೆಯಲ್ಲಿ ಒಂದು ಕಾಡಿನ ಪ್ರದೇಶದಲ್ಲಿ, ನದಿ ಕಾಡು ಎಲ್ಲ ಇರುವ ಪ್ರದೇಶದಲ್ಲಿ ಸಾಕ್ತಾ ಇದ್ದರು. ಯಾಕೆಂದರೆ ಅದಕ್ಕೆ ಬೇಕಾದ ಮೇವು ಕಾಡಲ್ಲಿ ಸಿಗ್ತಾ ಇತ್ತು, ನೀರು ಎಲ್ಲ ಅಲ್ಲಿ ಸಿಗ್ತಾ ಇತ್ತು ಅಂತ. ಘೋಷ ಅಂತ ಕರಿತಿದ್ರು ಅದನ್ನ. ಅದನ್ನು ನೋಡೋದಕ್ಕೆ ಅಂತ ಹೊರಟರು. ಇವರ ಘೋಷವನ್ನು ಅಂದರೆ ಇವರ ಗೋವಿನ ಒಂದು ಹಳ್ಳಿ, ಅಲ್ಲಿ ಲಕ್ಷಾಂತರ ಗೋವಿದ್ದಾಗ ಇವರ ನೌಕರರೇ ಸಾವಿರಾರು ಜನ ಇರ್ತಾರೆ. ಒಂದು ದೊಡ್ಡ ಊರಾಗಿರುತ್ತಲ್ಲ, ಅದನ್ನು ನೋಡೋದಕ್ಕೆ ಅಂತ. ಅದೊಂಥರ ವನವಿಹಾರದ ಥರವು, ಒಂದು ಕಾಡಲ್ಲಿರೋ ರೆಸಾರ್ಟಿಗೆ ಹೋದ ಹಾಗೆ. ಅದರ ಉದ್ದೇಶ ಏನು? ಅದರ ಹತ್ತಿರ ಪಾಂಡವರಿದ್ದರು, ಆ ಘೋಷದ ಪಕ್ಕ. ಆಗ ಅವರೆದುರಿಗೆ ತಮ್ಮ ವೈಭವವನ್ನು ಪ್ರದರ್ಶಿಸಿ ನೀವು ಗತಿಗೆಟ್ಟವರಾಗಿದ್ದೀರಿ ಅಂತ ತೋರಿಸಬೇಕು ಅಂತ ಉದ್ದೇಶ. ಇದು ದುರ್ಯೋಧನನದ್ದು. ಅದಕ್ಕೆ ಇವರು ಹೋದಾಗ ಏನಾಯಿತು, ಅಲ್ಲಿ ಗಂಧರ್ವರು ಇದ್ದರು, ಅಲ್ಲಿ ಬಂದಿದ್ದರು. ಅವ್ರ ಜೊತೆಗೆ ಒಂದು ತಕರಾರಾಯಿತು ದುರ್ಯೋಧನನಿಗೂ ಗಂಧರ್ವರಿಗೂ. ಈ ತಕರಾರು ಯಾವುದು ಅಂದರೆ, ನಮ್ಮಲ್ಲಿ ಈಗ ಈ ರಸ್ತೆ ಜಗಳಗಳು ಹುಟ್ಟುತ್ತವೆ ನೋಡಿ. ಹೌದು. ಅಥವಾ ಎಲ್ಲೋ ಪ್ರವಾಸಕ್ಕೆ ಅಂತ ಹೋದಾಗ ಅಲ್ಲಿ ಯಾರ್ದೋ ಜೊತೆಗೆ ಒಂದು ಕ್ಯಾತೆ ತೆಕ್ಕೋತಾರೆ ನೋಡಿ. ಪಕ್ಕ ಕನ್ನಡದ ಶಬ್ದ ಕ್ಯಾತೆ ತೆಗೆದು ಜಗಳ ಆಡೋದು ಅಂತ ಒಂದು ಇದೆಯಲ್ಲ, ಕಿರಿಕ್ ಅಂತಾರಲ್ಲ, ಅದು ಕಿರಿಕ್ ಮಾಡಿಕೊಂಡ್ರು ಅಂತ. ಅದು ಏನೂ ಇರಲ್ಲ, ಸುಮ್ಮನೆ ಈಚೆಗೆ ಬಂದ್ರೆ ಮುಗಿದಿರುತ್ತೆ. ದಿನ ಟ್ರಾಫಿಕಲ್ಲಿ ನೋಡ್ತಾ ಕಿರಿಕ್ಗಳು. ಅಲ್ಲೋಗಿ ಒಂದು ಕ್ಯಾತೆ ತೆಕ್ಕೊಂಡ ಇವನು ದುರ್ಯೋಧನ. ತೆಗೆದಿದ್ಯಾರ ಜೊತೆಗೆ? ಗಂಧರ್ವ ರಾಜನ ಜೊತೆಗೆ. ಸೊಕ್ಕು ಹಂಗೆ ಮಾಡಿಸತ್ತೆ ಮನುಷ್ಯನಿಗೆ. ಅದ್ರೇನಾಯಿತು, ಅದು ಅವನು ಯುದ್ಧಕ್ಕೆ ನಿಂತ್ಬಿಟ್ರು ಗಂಧರ್ವರು. ಗಂಧರ್ವರು ಯುದ್ಧ ಜೋರಾಗ್ತಾ ಇದ್ದಾಗೆ ಕರ್ಣ ಓಡೋಗ್ಬಿಟ್ಟ ಅಲ್ಲಿಂದ. ರಕ್ಷಣೆ ನಿಲ್ಬೇಕಲ್ಲ, ಅವನಿಗೆ ಗೊತ್ತಾಯ್ತು ಈ ಗಂಧರ್ವರನ್ನು ಎದುರಿಸೋಕ್ಕಾಗೋದಿಲ್ಲ ಅಂತ ಓಡೋಗ್ಬಿಡ್ತಾನೆ ಕರ್ಣ. ಕರ್ಣನ ವ್ಯಕ್ತಿತ್ವದಲ್ಲಿ ಇನ್ನೊಂದು ಕಾಣಿಸಿಕೊಂಡಿದ್ದು ಈ ಪಲಾಯನ. ಯಾಕೆ ಕರ್ಣ ಮಹಾಭಾರತದಲ್ಲಿ ಪರಿಪೂರ್ಣನಾದ ವ್ಯಕ್ತಿ ಅಂತ ಕರೆಸ್ಕೊಳ್ಳಿಲ್ಲ ಅಂದರೆ ಈ ಕಾರಣಗಳು. ಒಂದು, ದ್ರೌಪದಿಯ ವಸ್ತ್ರಾಪರಣದ ಹೊತ್ತು. ಎರಡನೇದು, ಯುದ್ಧ ಮಾಡಬೇಕಾದ ಹೊತ್ತಿನಲ್ಲಿ ನಾನು ನಿನ್ನ ಜೊತೆಗೆ ಯಾವಾಗಲೂ ನಿಲ್ತೀನಿ ಅಂತ ಹೇಳಿ ಅಷ್ಟು ಕೃತಜ್ಞತೆಯ ಭಾವದಿಂದ ದುರ್ಯೋಧನ ಜೊತೆಗೆ ನಿಂತವನು ಓಡಿದ್ದು. ಪಲಾಯನ ಮಾಡ್ದ. ಆಮೇಲೆ ಅದು ಯುಧಿಷ್ಠಿರನಿಗೆ ಗೊತ್ತಾಯಿತು ಇವನ ಬಂಧನ ಆಗಿದ್ದು. ಅವನು ಅರ್ಜುನ, ಭೀಮ, ನಕುಲ, ಸಹದೇವರನ್ನು ಕಳಿಸ್ತಾನೆ. ಅರ್ಜುನ ಯುದ್ಧ ಮಾಡಿ ಅವರನ್ನು ಬಿಡಿಸ್ತಾನೆ ದುರ್ಯೋಧನನನ್ನು. ಇದೊಂದಾಯಿತು ಘೋಷದ ಹೊತ್ತಿನಲ್ಲಿ. ಇನ್ನೊಂದು,
ಆ ಉತ್ತರ ಗೋಗ್ರಹಣ ಅಂತ ಒಂದು ನಡೀತು. ಇವರು ಅಜ್ಞಾತವಾಸದಲ್ಲಿದ್ದರು, ಪಾಂಡವರನ್ನು ಹುಡುಕಬೇಕಾಗಿತ್ತು. ಹುಡುಕಿದರೆ ಮತ್ತವ್ರು 12 ವರ್ಷ ಹೋಗ್ತಾರೆ, ಅದೇ ಉದ್ದೇಶ ಇದ್ದಿದ್ದು. ನಾವು ಹಿಂದೆ ಮಾತಾಡಿದ್ದೀವಿ ಅದನ್ನು. ಆದರೆ ಕಂಡಿಡಿಯೋಕ್ಕಾಗಲೇ ಇಲ್ಲ. ಆಗ ಒಂದು ಸುದ್ದಿ ಬಂದಿದ್ದು ಕೀಚಕನ ವಧೆಯಾಗಿದೆ ಅಲ್ಲಿ ಅಂತ, ವಿರಾಟ ನಗರದಲ್ಲಿ. ಒಂದು ಸಣ್ಣ ಅನುಮಾನ ಹುಟ್ಟಿದೆ, ಪಾಂಡವರಲ್ಲಿದ್ದಿರಬೇಕು ಅಂತ. ಆಗ ಈಗ ಪಾಂಡವರು ಇದ್ದರೆ ಗೊತ್ತು ಮಾಡ್ಕೊಳ್ಳೋದು ಹೇಗೆ, ಗೊತ್ತಾಗ್ತಾ ಇಲ್ಲ ಅಲ್ಲಿ ಯಾರನ್ನು ನೋಡಿದ್ರು ಪಾಂಡವರು ಯಾರು ಅಂತ. ಆಗ ಇವರೇನು ಮಾಡಿದ್ರು ಅಂದರೆ ಅವರ ಗೋ ಸಂಪತ್ತನ್ನು, ವಿರಾಟ ನಗರದ ಮತ್ಸ್ಯರ ಗೋ ಸಂಪತ್ತನ್ನು ಕದ್ಕೊಂಬರಬೇಕು ಅಂತ. ಕದ್ಕೊಂಡು ಅಂದರೆ ಕಿತ್ಕೊಂಬರೋದು. ಅದಕ್ಕೆ ಇವರು ಹೋದರು. ರಾಜರು ಅದನ್ನು ಮಾಡ್ತಾ ಇದ್ರು, ಅದು ಒಂದು ಸ್ವಲ್ಪ ಮಟ್ಟಿಗೆ ಅಧಿಕೃತವಾಗೇ ಇತ್ತು. ಅವರ ಸಂಪತ್ತನ್ನು ಇವರು ಹೋರಾಡಿ ಕಿತ್ಕೊಂಬರೋದು. ಅವರು ಸಾಮರ್ಥ್ಯ ಇದ್ದರೆ ಹೋರಾಡಿ ಉಳಿಸ್ಕೋಬೇಕು ಅಂತ. ಹಾಗೆ ಅಂತ ಹೋದಾಗ ಒಂದು ಯುದ್ಧ ಆಯಿತು ಅರ್ಜುನ ಒಬ್ಬನ ಜೊತೆಗೆ. ಆಗ ಕರ್ಣ ಅರ್ಜುನ್ ಜೊತೆಗೆ ಸೋಲ್ತಾನೆ. ಅರ್ಜುನ ಕರ್ಣ ಮುಖಾಮುಖಿ ಆಗೋದು ಅಲ್ಲಿ ಮೊದಲ ಬಾರಿಗೆ. ಅಲ್ಲಿ ಕರ್ಣ ಸೋತಿದ್ದಾನೆ, ಎಲ್ಲರೂ ಸೋತಿದ್ದಾರೆ. ಆಗ ಪ್ರಸ್ವಾಪನಾಸ್ತ್ರ, ಅದರಲ್ಲಿ ಎಲ್ಲರೂ ಅರ್ಜುನ ಅವರನ್ನು ನಿದ್ರಿಸೋ ಹಾಗೆ ಮಾಡ್ತಾನೆ ಅಂತ ಅಲ್ಲೊಂದು ನಡೆದಿದೆ. ಇದಾದ ಮೇಲೆ ಕರ್ಣನ ವ್ಯಕ್ತಿತ್ವದ ಬಗ್ಗೆ ಹೇಳಬೇಕಾದದ್ದು ಕೃಷ್ಣ ಸಂಧಾನಕ್ಕೆ ಬಂದ ಹೊತ್ತಿನಲ್ಲಿ. ಕೃಷ್ಣ ಸಂಧಾನಕ್ಕೆ ಬಂದ, ಸಂಧಾನ ವಿಫಲ ಆಯಿತು ದುರ್ಯೋಧನನ ಕಾರಣಕ್ಕೆ. ಅಂದರೆ ವಿಫಲಗೊಳಿಸಿದ. ದುರ್ಯೋಧನ ಸಂಧಾನಕ್ಕೆ ಸಿದ್ಧ ಇರಲಿಲ್ಲ ಅವನು. ಯಾವ ಸಂಧಾನ ಬಂದರೂ ತಾನು ಇದಕ್ಕೆ ಸಿದ್ಧವೇ ಅಂತ, ಯುದ್ಧ ಆಗಲೇಬೇಕು ಅನ್ನೋ ಥರ ಹಠದಲ್ಲಿದ್ದ ಅವನು. ಈ ಕೆಲಸ ಯುದ್ಧಗಳು ಅಥವಾ ಯುದ್ಧದ ಹೊತ್ತಿನಲ್ಲಿ ಹೋದಾಗ ಏನಾಗುತ್ತೆ ಅಂದರೆ, ಒಂದಿಷ್ಟು ಕಾಲ ಯುದ್ಧ ಮಾಡ್ತಲೇ ಇರ್ತಾರೆ. ಯಾವುದೋ ಹಂತದಲ್ಲಿ ಅವರಿಗೂ ಯುದ್ಧ ಸಾಕು ಅಂತಾಗಿರುತ್ತೆ, ಗೆಲ್ತಾ ಇದ್ದರು. ಆಗ ಯಾರಾದರೂ ಬಂದೊಂದು ಸಂಧಾನ ಮಾಡಲಿ ಅಂತಿರುತ್ತೆ. ಟ್ರಂಪ್ ಒಂದು ಪುಟಿನ್ ಮಾತಾಡಿಸಿದಾಗ ಈಗ ಸಂಧಾನ ಕಡೆ ಹೊರಟ್ರಲ್ಲ ಇಬ್ಬರು, ಹಾರಿ ಕುಣಿತಾ ಇದ್ದ ಇಬ್ಬರು, ಉಕ್ರೇನ್ ಇರಲಿ ರಷ್ಯಾದವರು ಇಲ್ಲಿ ಹೊರಟ್ರಲ್ಲ. ಏನಾಗಿರುತ್ತೆ, ಇಷ್ಟು ಕಾಲ ಯುದ್ಧ ಮಾಡಿದ ಮೇಲೆ ತಾವೇ ಹಿಂದೆ ಸರಿದ್ರೆ ಮರ್ಯಾದೆ. ಅದಕ್ಕೆ ಯಾರಾದರೂ ಬಂದು ಸಂಧಾನ ಒಂದು ಹೇಳಿದ್ರು, ಅವ್ರು ಹೇಳಿದ್ದಕ್ಕಾಗಿ ಬಿಟ್ಟೆ ಅಂತ ಅವ್ನು ಮಾಡ್ಕೊಳ್ಳೋದು. ಆದರೆ ದುರ್ಯೋಧನ ಈ ಅಭ್ಯಾಸದವನಲ್ಲ. ಅವನು ಯಾವ ಕ್ಷಣದಲ್ಲೂ ಮಾಡ್ಕೋಬೋದಾಗಿತ್ತು, ಮಾಡ್ಕೊಳ್ಳಿಲ್ಲ ಅವನು. ಅದಕ್ಕಾಗಿ ಅವನನ್ನು ಆ ಹಠಮಾರಿತನ ಅನ್ನೋದು ಅವನಲ್ಲಿ ಅಷ್ಟಿತ್ತು. ಕೃಷ್ಣ ಸಂಧಾನಕ್ಕೆ ಬಂದಾಗ ಒಪ್ಪಿದರೆ ಒಂದು ಸಂಧಾನ ಆಗೋಗ್ತಾ ಇತ್ತು. ಏನಾಗ್ತಾಯಿತ್ತು, 5 ಊರು ಕೇಳಿದ್ರು. ನೋಡಿ, ಒಂದು ದೊಡ್ಡ ದೇಶ ಇದೆ, ಆ ದೇಶದಲ್ಲಿ ಅರ್ಧ ಪಾಲು ಬರಬೇಕು, ಅರ್ಧ. ಆ ಹೊತ್ತಿನಲ್ಲಿ ಅವರೊಂದು ಸಂಧಾನ ಸೂತ್ರ ಸಿದ್ಧಪಡಿಸ್ತಾರೆ. ಏನಂದರೆ 5 ಹಳ್ಳಿ ಕೊಡಿ ಅಂತ. ಒಂದು ದೇಶದಲ್ಲಿ 5 ಹಳ್ಳಿ ಅಂದರೆ ಒಂದು ಲೆಕ್ಕವ. ಅದು ಇದ್ದರೆಷ್ಟು ಬಿಟ್ಟರೆಷ್ಟು. ಮತ್ತು ಇವನು ಒಂದು ಕಾಲದಲ್ಲಿ ದುರ್ಯೋಧನ ಅಂಗರಾಜ್ಯವನ್ನೇ ಕರ್ಣನಿಗೆ ಕೊಟ್ಟು ಬಿಟ್ಟವ. ಅಂಥದ್ರಲ್ಲಿ 5 ಹಳ್ಳಿನೂ ಕೊಡಲ್ಲ ಅಂತ ಕುಳಿತ. ಅದೇ ಸೂಜಿ ಮನೆಯಷ್ಟು ಜಾಗವನ್ನು ಕೊಡಲಾರೆ ಅಂತ ಒಂದು ಮಾತು ಬಂದಿದೆಯಲ್ಲ. ಅದಾದ ಮೇಲೆ ಏನಾಯಿತು, ಅವನನ್ನು ಕೃಷ್ಣನನ್ನು ಬಂಧಿಸಿ ಬಿಡ್ತೀನಿ, ಕೃಷ್ಣನನ್ನು ಬಂಧಿಸಿದರೆ ಪಾಂಡವರು ಹೆದರುತ್ತಾರೆ, ಯುದ್ಧಕ್ಕೂ ಬರಲ್ಲ ಅಂತ ಅವನದ್ದೊಂದು ಯೋಚನೆ. ಈ ದುರ್ಯೋಧನದ್ದು ಇಂಥದ್ದೇ ಯೋಚನೆಗಳಿರ್ತವೆ. ಆದರೆ ಅದು ಆಗಲಿಲ್ಲ. ಆಗ ಕೃಷ್ಣ ಅಲ್ಲಿಂದ ಹೊರಟ, ಸಂಧಾನ ಮುರಿದು ಹೊರಟನಲ್ಲ. ಹೊರಟವನು ಏನು ಮಾಡ್ತಾನೆ ಅಂದರೆ, ಇವನು ಬೀಳ್ಕೊಡೋಕೆ ಎಲ್ಲರೂ ಬಂದಿರ್ತಾರೆ, ಭೀಷ್ಮ, ದ್ರೋಣ, ಕರ್ಣ ಎಲ್ಲ. ಈ ಕರ್ಣ ನೋಡಿ, ಅಲ್ಲಿ ವ್ಯಕ್ತಿತ್ವಗಳು ಭಾಳ ವಿಚಿತ್ರವಾಗಿವೆ ಅಲ್ಲಿ. ಅಂದರೆ ಆಚೆ ಪಕ್ಷದಲ್ಲಿರ್ತಾರೆ, ಈಚೆಯವ್ರ ಜೊತೆಗೆ ಆತ್ಮೀಯತೆ ಇರುತ್ತೆ. ಇವತ್ತಿನ ರಾಜಕಾರಣದ ಹಾಗೇನೆ. ಇವತ್ತಿನ ರಾಜಕಾರಣ ಅನ್ನೋದು ನಾವು ನೋಡ್ಕೊಂಡು ಏನು ರಾಜಕಾರಣಿಗಳು ಅವ್ರು ಹಾಗೆ ಹೀಗೆ ಅಂತೀವಲ್ಲ, ರಾಜಕಾರಣ ಯಾವತ್ತೂ ಹೀಗೆ ಇರೋದು. ಈಗ ಕೃಷ್ಣನಿಗೂ ಕರ್ಣನ ಮೇಲಿನ ಸ್ನೇಹ, ಭೀಷ್ಮ ಕೃಷ್ಣನ ಭಕ್ತ, ಇವೆಲ್ಲ ಇದ್ದೇ ಇರುತ್ತೆ ಎಲ್ಲ ಕಡೆಗೂ. ಆ ಅರ್ಜುನ ಕೂಡ ಅವನು ಭೀಷ್ಮ ದ್ರೋಣ ಅವರನ್ನು ವಿರೋಧಿಸೋದಕ್ಕೆ ಸಿದ್ಧನಿಲ್ಲ, ಯುದ್ಧ ಆದರೂ. ಹಾಗಾಗಿ ಈ ರಾಜಕಾರಣದಲ್ಲಿ ಆ ಪಕ್ಷದಲ್ಲಿದ್ದವರೆಲ್ಲ ಈ ಪಕ್ಷ ವಿರೋಧಿಗಳು ಅಂತೆಲ್ಲ ಇಲ್ಲವೇ ಇಲ್ಲ. ಈ ರಾಜಕಾರಣ ಅವತ್ತು ಹಾಗೇ ಇತ್ತು. ಏನು ಹಾಳಾಗೋಗಿದೆ ರಾಜಕಾರಣ ಅಂತೆಲ್ಲ ಹೇಳಬೇಕಾಗಿಲ್ಲ. ವ್ಯಕ್ತಿಗತವಾದ ನೈತಿಕತೆಯ ವಿಷಯ ಬಂದಾಗ ಮಾತ್ರ ಬಿಟ್ಟರೆ ರಾಜಕಾರಣದ ತಂತ್ರ ಪ್ರತಿತಂತ್ರಗಳು ಹೀಗೆ. ಇನ್ನು ಅದೇ ವ್ಯಕ್ತಿಗತವಾದ ನೈತಿಕತೆ ವಿಷಯದಲ್ಲಿ ಹಿಂದಿನವರಿಗೆ ಇನ್ನೂ ಸ್ವಲ್ಪ ಹೆಚ್ಚು ಅಂತ. ಅಂದರೆ ಎಲ್ಲರೂ ಹಾಗೆ ಇದ್ರು ಅಂತಲ್ಲ. ರಾವಣ ದುರ್ಯೋಧನ ಆ ಕಾಲದವರೇ ಅಲ್ವಾ, ಈ ಕಾಲದವರೇನೋ ಅಲ್ಲ. ಕರ್ಣನನ್ನು ಬೀಳ್ಕೊಡೋಕ್ಕೆ ಅಂತ ಕರ್ಣನನ್ನು ರಥದಲ್ಲಿ ಕೂರಿಸಿಕೊಂಡು ಕೃಷ್ಣ ಕರ್ಕೊಂಡು ಹೋಗ್ತಾನೆ ಹೊರಗಡೆ. ಅಲ್ಲಿ ಹೋಗಿ ವ್ಯಕ್ತಿಗತವಾಗಿ ಅವನ ಜೊತೆಗೆ ಮಾತಾಡ್ತಾನೆ. ಏನು ಹೇಳ್ತಾನೆ ಅಂತ ಅಂದರೆ, ಅವನೊಂದು ಸೂತ್ರ ಹೇಳ್ತಾನೆ. ನೀನು ರಾಜನಾಗುವಂಥ ಕೃಷ್ಣನ ಸೂತ್ರ. ಓಕೆ. ಈಗ ದುರ್ಯೋಧನ ರಾಜನಾಗೋದು, ಯುಧಿಷ್ಠಿರ ರಾಜನಾಗೋದು ಅನ್ನೋದ್ರ ಮೇಲೆ ನಿಂತ್ಕೊಂಡಿದೆ. ನೀನು ರಾಜನಾಗಬೇಕು, ನೀನು ರಾಜನಾಗಬೇಕು ಅನ್ನೋದಕ್ಕೆ ಅವನು ಹೇಳೋದೇನು ಅಂದರೆ, ಧರ್ಮಶಾಸ್ತ್ರದಲ್ಲಿ ಒಂದು ನಿಯಮ ಇದೆ. ಈಗ ಯಾರೋ ಒಬ್ಬಳಿಗೆ
ವಿವಾಹಕ್ಕಿಂತ ಮೊದಲು ಒಂದು ಮಗು ಹುಟ್ಟಿಬಿಟ್ಟಿದೆ ಅಂತ ಅಂದ್ಕೊಳ್ಳೋಣ, ಹುಟ್ಟಬಾರದು. ಅದು ಅನೈತಿಕವೇ, ಅವತ್ತು ಅನೈತಿಕವೇ, ಇವತ್ತು ಅನೈತಿಕವೇ, ಅದನ್ನು ಒಪ್ಪೋದಿಲ್ಲ. ಆದರೆ ಮಗು ಆಗಿಬಿಟ್ರೆ ಏನು ಮಾಡಬೇಕು ಅಂತ ಪ್ರಶ್ನೆ. ಈಗ ಮಗು ಆದರೆ ಅವಳಿಗೇನು ಮರಣದಂಡನೆ ಕೊಡಬೇಕಾ, ಅವಳನ್ನು ಬಹಿಷ್ಕಾರ ಹಾಕಬೇಕಾ, ಆ ಮಗುನ ಏನು ಮಾಡಬೇಕು ಅಂತ ಅಂದಾಗ, ತಪ್ಪು ನಡೆದಿದೆ ಅನ್ನುವ ಕಾರಣಕ್ಕಾಗಿ ಎಲ್ಲ ತಪ್ಪಿಗೂ ಅಂಥ ಶಿಕ್ಷೆ ಅಲ್ಲ. ಈಗ ನಿನ್ನೆ ಎಲ್ಲೋ ಕೇಂದ್ರ ಸರ್ಕಾರ ಅದನ್ನು ತರ್ತಾ ಇದೆ ಅಂತ ಎಲ್ಲೋ ಸುದ್ದಿ ಇತ್ತು, ತಾವು ನೋಡಿರ್ತೀರಿ. ಏನಂದರೆ ಎಲ್ಲ ತಪ್ಪುಗಳಿಗೂ ಜೈಲಿಗೆ ಹಾಕೋದು ಅನ್ನೋದು ಶಿಕ್ಷೆ ಆಗಬಾರದು ಅಂತ ಕೆಲವನ್ನ ಬದಲಾಯಿಸ್ತೀವಿ ಅಂತ ಏನೋ ಹೇಳ್ತಾ ಇದ್ದಾರೆ. ಅಥವಾ ಮಂಡನೆ ಆಯ್ತಾ? ಇನ್ನು ಇಲ್ಲ, ಕೋರ್ಟ್ ಅಭಿಪ್ರಾಯ ಪಟ್ಟಿದೆ ಆ ರೀತಿ. ಅದೇ ತರಹ ಕೆಲವು ತಪ್ಪು ಮಾಡಿದಾಗ ಕ್ಷಮಿಸಿ ಮುಖ್ಯವಾಹಿನಿಯಲ್ಲಿ ಸೇರಿಸ್ಕೋಬೇಕಾಗತ್ತೆ. ಬದುಕನ್ನೇ ಹಾಳು ಮಾಡಬಾರದು ತಪ್ಪು ಮಾಡಿದಾಗ ಒಂದು ವ್ಯಕ್ತಿ ಅಂತ. ಈಗ ಅವಳು ಜಾರಿದಾಳೆ ಅಂತ ಅಂದ ಮಾತ್ರಕ್ಕೆ, ಆಕಸ್ಮಿಕವಾಗಿಯೂ ಆಗಿರ್ಬೋದು, ಜಾರಿಯೂ ಆಗಿರ್ಬೋದು. ಆಕಸ್ಮಿಕವಾಗಿ ಅಂದರೆ ಬೇರೆ ಏನೋ ಕಾರಣಕ್ಕಾಗಿರ್ಬೋದು, ಅಂದರೆ ಅವಳ ತಪ್ಪಿಲ್ಲದೆ. ಉದಾಹರಣೆ ಅತ್ಯಾಚಾರದಂಥದ್ದಾಗಿರುತ್ತಲ್ಲ, ಹಾಗೆ ಆದಾಗ ಅವಳನ್ನು ಬಹಿಷ್ಕೃತಳನ್ನಾಗಿಸಬಾರದು. ಮತ್ತು ಅವಳಿಗೆ ಹುಟ್ಟಿದ ಮಗು ಇದೆಯಲ್ಲ, ಹುಟ್ಟಿಬಿಟ್ಟಿದೆ ವಿವಾಹ ಪೂರ್ವ, ಅದಕ್ಕೆ ಅವಳನ್ನು ಯಾರು ಮದುವೆ ಆಗ್ತಾನೋ ಅವನು ತಂದೆ ಆಗ್ತಾನೆ ಅಂತ ಶಾಸ್ತ್ರ. ಮಗು ಅನಾಥ ಆಗುವಂತಿಲ್ಲ. ಇವತ್ತಿನ ಸಮಾಜ ಕೂಡ ಇಷ್ಟು ಔದಾರ್ಯ ತೋರಿಸೋದಿಲ್ಲ. ಆದರೆ ನಿನ್ನೆ ಮೊನ್ನೆ ಕೋರ್ಟಲ್ಲಿ ಯಾವುದೋ ಒಂದು ಕೇಸಲ್ಲಿ ಬಂದಿದೆ, ತನ್ನಿಂದ ಅಲ್ಲ ಬೇರೆಯವರಿಂದ ಹೆಂಡತಿ ಗರ್ಭಿಣಿಯಾಗಿದ್ದಾಳೆ ಅಂತ ಏನೋ ಹೋದಾಗ ಕೋರ್ಟ್ ಅಭಿಪ್ರಾಯ ಪಟ್ಟಿದೆ, ಯಾರಿಂದ ಆದ್ರೂ ಆ ಮಗುವನ್ನು ನೀನೇ ಸಾಕಬೇಕು ಅಂತ ಕೋರ್ಟ್ ಅಭಿಪ್ರಾಯ ಪಟ್ಟಿದೆ ಅಂತ ನಿನ್ನೆ ಮೊನ್ನೆ ಒಂದಿಷ್ಟು ಮಾಧ್ಯಮಗಳಲ್ಲಿ ಬಂದಿದೆ. ತಾವು ನೋಡಿರ್ಬೋದು ಅದನ್ನು. ಇದು ಮೊದಲು ಇತ್ತದು, ಅಂದರೆ ವಿವಾಹಕ್ಕಿಂತ ಮೊದಲು ಹಾಗಾದಾಗ ಆ ಮಗು ಯಾರು ಮದುವೆ ಆಗ್ತಾನೋ ಅವನ ಮಗ ಆಗ್ತಾನೆ ಅಂತ. ಈ ಮಗ ಆಗ್ತಾನೆ ಅನ್ನೋದಕ್ಕೆ ಏನರ್ಥ? ಭಾವನಾತ್ಮಕವಾಗಿ ಅಂತ ಮಾತ್ರ ಅಲ್ಲ, ಅವನು ಆ ವ್ಯಕ್ತಿಯ ಹಿರಿಯ ಮಗ ಆಗ್ತಾನೆ. ಹಿರಿಯ ಮಗ ಆಗ್ತಾನೆ ಅಂದರೆ ಅರ್ಥ ಏನು? ಅವನ ಆಸ್ತಿಯಲ್ಲಿ ಪಾಲಿದೆ ಅವನಿಗೆ. ಆಸ್ತಿಯಲ್ಲಿ ಮಕ್ಕಳೆಲ್ಲರಿಗೂ ಸಮಾನ ಪಾಲಲ್ವಾ? ಆದರೆ ರಾಜರಲ್ಲಿ ಏನು ಅಂತ ಅಂದರೆ, ಆಸ್ತಿಯಲ್ಲಿ ಸಮಾನ ಪಾಲಲ್ಲ ರಾಜರಲ್ಲಿ. ಆಸ್ತಿಯಲ್ಲಿ ಪಾಲಿದೆ, ರಾಜನಾಗೋದು ಹಿರಿಯ ಮಗನೇ ಹೆಚ್ಚಾಗಿ, ಅಲ್ವಾ? ಕೃಷ್ಣ ಹೇಳ್ತಾನೆ, ಈ ಕಾರಣಕ್ಕಾಗಿ ನೀನು ಪಾಂಡುವಿನ ಮಗ ಆಗುತ್ತಿ, ನೀನು ಕುಂತಿಯ ಮಗ ಆಗಿದ್ದರಿಂದಾಗಿ ನೀನು ಕುಂತಿಯ ಮಗ, ನೀನು ರಾಧೆ ಅಧಿರಥರ ಮಗ ಅಲ್ಲ. ಅದೇ ಮೊದಲ ಬಾರಿಗೆ ಕರ್ಣನಿಗೆ ಗೊತ್ತಾಗೋದು ಅಥವಾ ಇಲ್ಲ ಗೊತ್ತಿತ್ತು? ಮುಂಚೆನೆ ಗೊತ್ತು, ಅದು ಹೇಳ್ತೀನಿ. ನೀನು ರಾಧೆಯ ಮಗ ಅಲ್ಲ, ಕುಂತಿಯ ಮಗ. ಕುಂತಿಯ ಮಗ ಆಗಿದ್ದರಿಂದ, ವಿವಾಹ ಪೂರ್ವದಲ್ಲಿ ಜನಿಸಿದ್ರಿಂದ ನೀನು ಪಾಂಡುವಿನ ಮಗ ಆಗುತ್ತಿ. ಅವರೆಲ್ಲರಿಗಿಂತ ಮೊದಲು ಹುಟ್ಟಿದವ, ಹಾಗಾಗಿ ಹಿರಿಯ ಮಗ ಆಗುತ್ತಿ. ಹಿರಿಯ ಮಗ ಆಗಿದ್ದರಿಂದ ಸಿಂಹಾಸನಕ್ಕೆ ಯಾರಾಯಿತು? ಈಗ ನೀನು ರಾಜನಾಗಬೇಕು. ಆ ಕಡೆಯಲ್ಲೂ ಅವರಿಗಿಂತಲೂ ಹಿರಿಯ ನೀನೇ, ದುರ್ಯೋಧನಾದಿಗಳಿಗೆ. ದುರ್ಯೋಧನನಿಗೆ ನೀನು ಆತ್ಮೀಯ, ಹಾಗಾಗಿ ನೀನು ರಾಜನಾದರೆ ದುರ್ಯೋಧನ ಒಪ್ಕೊಳ್ಳೇಬೇಕು, ಒಪ್ಕೋತಾನೆ. ನೀನು ರಾಜನಾಗು, ಯುಧಿಷ್ಠಿರ ಯುವರಾಜನಾಗಲಿ. ನೀನು ಆಚ ಪಕ್ಷದವನಾಯಿತು, ದುರ್ಯೋಧನ ಪಕ್ಷಕ್ಕೆ ರಾಜಸ್ಥಾನ, ಈಚ ಪಕ್ಷದವರಿಗೆ ಯುವರಾಜನ ಸ್ಥಾನ, ಅಧ್ಯಕ್ಷ ಉಪಾಧ್ಯಕ್ಷ ಹಂಚಿಕೆ ಬರುತ್ತಲ್ಲ, ಸಮ್ಮಿಶ್ರ ಸರ್ಕಾರ ಥರ. ರಾಜಕಾರಣ ಒಂದೇ ಥರ ಯಾವಾಗಲೂ ಅಂತ ಮಂಡಿಸ್ತಾನೆ. ಕರ್ಣ ಹೇಳ್ತಾನೆ, ನೀನು ಹೇಳಿದ್ದು ನಿಜ, ನಾನು ಕುಂತಿಯ ಮಗನೇ, ನನಗಿದು ಗೊತ್ತಿದೆ. ನನಗೆ ಸೂರ್ಯ, ನನ್ನ ತಂದೆಯಾದ ಸೂರ್ಯ ಕನಸಿನಲ್ಲಿ ಬಂದು ಮೊದಲೇ ಹೇಳಿದ್ದಾನೆ ಅಂತ. ಮೊದಲೇ ಅಂದರೆ ತುಂಬ ಮೊದಲೇ ಅಲ್ಲ, ಈ ಘಟನೆ ನಡೆಯುವ ಕೆಲವು ಮಾಸಗಳ ಮೊದಲು ಗೊತ್ತಾಗಿದೆ ಅಂತ ಅನ್ನಿಸುತ್ತೆ. ಹೇಳಿದ್ದಾನೆ, ಗೊತ್ತಿದೆ. ಮತ್ತು ನೀನು ಹೇಳ್ತಾ ಇರೋದು ನಿಜವೇ. ಈ ಸಿಂಹಾಸನ ಸಹಜವಾಗಿ ನನಗೆ ಸೇರಿದ್ದೆ, ಆದರೆ ನಾನು ರಾಜನಾಗಲ್ಲ. ಯಾಕೆ ಅಂತ ಅಂದರೆ, ಈ ಸಿಂಹಾಸನವನ್ನು ಏರಬೇಕಾದವನು ಯುಧಿಷ್ಠಿರ. ಕರ್ಣನೇ ಹೇಳ್ತಾನೆ. ರಾಜನಾಗುವ ಯೋಗ್ಯತೆ ಇರೋದು ದುರ್ಯೋಧನನಿಗೂ ಅಲ್ಲ, ನನಗೂ ಅಲ್ಲ, ಯುಧಿಷ್ಠಿರನಿಗೆ ಅಂತ. ಅರ್ಹತೆ ಒಂದು, ಯೋಗ್ಯತೆ ಒಂದು ಅಂತ ಇದೆಯಲ್ಲ. ಅರ್ಹತೆ ನನಗೂ ಇದೆ, ದುರ್ಯೋಧನನಿಗೂ ಇರ್ಬೋದು. ಯೋಗ್ಯತೆ, ಅರ್ಹತೆಯ ಜೊತೆಗೆ ಯೋಗ್ಯತೆ ಯುಧಿಷ್ಠಿರನಿಗಿರೋದು. ಅಂಥವನೊಬ್ಬ ಧರ್ಮರಾಜ ರಾಜನಾಗಬೇಕು. ನನಗೆ ಯುದ್ಧದ ಫಲಿತಾಂಶವೂ ಗೊತ್ತಿದೆ, ನಾವು ಸೋಲ್ತೀವಿ, ಅವರೇ ಗೆಲ್ತಾರೆ, ಯುಧಿಷ್ಠಿರ ರಾಜನಾಗುತ್ತಾನೆ, ಯುಧಿಷ್ಠಿರ ರಾಜನಾಗಲಿ, ಹಾಗಾಗಿ ಯುದ್ಧ ನಡೀಲಿ, ನಾನು ರಾಜನಾಗಲ್ಲ ಅಂತ ಕರ್ಣ ಹೇಳ್ತಾನೆ. ಎಲ್ಲ ಮುಂಚೆನೇ ಅವನಿಗೆ ಪ್ರಿಡಿಕ್ಟ್ ಮಾಡಿಬಿಡ್ತಾನೆ. ಹೌದು, ನಿಶ್ಚಯ ಇದೆ ಅವನಿಗೆ.
ಅವರ ಸಾಮರ್ಥ್ಯ ಇದೆ ಅವನಿಗೆ, ಅದು ಅಸೆಸ್ಮೆಂಟ್ ಅಂತ ಒಂದು ಇರತ್ತಲ್ವಾ. ಈ ಸುಮ್ಮನೆ ಪಾಕಿಸ್ತಾನ ಗುಟ್ರ ಹಾಕತ್ತಲ್ಲ ಗೆದ್ದು ಬಿಡ್ತೀವಿ ಅಂತ, ಅಷ್ಟು ಮೂರ್ಖತನ ಇರೋಲ್ಲ. ನಾವು ಸೋಲ್ತೀವ ಗೆಲ್ತೀವ ಅಂತ ಗೊತ್ತಿರತ್ತೆ, ಕರೆಕ್ಟ್ ಅಲ್ವಾ. ಹಾಗ ಅವನಿಗೆ ಗೊತ್ತಿದೆ ಸೈನ್ಯ ನಮ್ಮ ಹತ್ರ ಜಾಸ್ತಿ ಇರ್ಬೋದು, ವೀರರು ಇರ್ಬೋದು, ಗೆಲ್ಲೋರು ಅವರು ಅಂತ ಗೊತ್ತಿದೆ. ಅದರ ಜೊತೆಗೆ ನೋಡಿ, ರಾಜನಾಗುವ ಯೋಗ್ಯತೆ ಇದ್ದವ ರಾಜನಾಗಬೇಕು ಅಂತ ಕರ್ಣನ ನಿರ್ಣಯ ಇದೆಯಲ್ಲ, ಇದು ಕರ್ಣನ ವ್ಯಕ್ತಿತ್ವದ ಇನ್ನೊಂದು ಅಂಶವನ್ನು ಹೇಳುತ್ತೆ. ಮತ್ತು ಇದನ್ನು ಅವನು ಮೊದಲೇ ಹೇಳ್ಬೋದಾಗಿತ್ತಲ್ಲ, ಮೊದಲೇ ಯಾಕೆ ದುರ್ಯೋಧನನ ಪರವಾಗಿ ನಿಂತ್ಕೊಂಡ ಅಂತ ನೋಡಿದಾಗ, ದ್ಯೂತದ ಹೊತ್ತೋ ಇನ್ನೊಂದು ಅಂತ ನೋಡಿದಾಗ, ಪ್ರಾಯಶಃ ನೀವು ಹೇಳಿದ ಅಂತಸ್ಸಾಕ್ಷಿ ಅವನಿಗೆ ಕಾಡಿರಬೇಕು ಅಂತ. ತಪ್ಪು ಮಾಡಿದ್ವಿ ನಾವು, ಪಾಂಡವರ ವಿಷಯದಲ್ಲೂ ನಮ್ಮ ನಡೆಗಳು ಸರಿಯಾಗಲಿಲ್ಲ, ದ್ರೌಪದಿಯ ವಿಷಯದಲ್ಲಂತೂ ಅಪರಾಧ ಮಾಡಿದ್ವಿ ಅಂತ ಅವನನ್ನು ಅಂತಸ್ಸಾಕ್ಷಿ ಚುಚ್ಚಿರಬೇಕು. ಅದೂ ಕೂಡ ಅವನು ಆ ನಿರ್ಣಯಕ್ಕೆ ಅವನು ಬರುವಂತೆ ಮಾಡಿರಬೇಕು ಅಂತ ಅನ್ನಿಸುತ್ತೆ. ಇದು ಕರ್ಣ. ನಾವು ಕರ್ಣ ಅಂತ ನೋಡಿದಾಗ ಈ ದ್ವಂದ್ವಗಳು ಕಾಣಿಸ್ತಲೇ ಹೋಗುತ್ತವೆ. ಮುಂದೆ ಕೆಲವು ಘಟನೆಗಳಿವೆ. ಒಂದು, ಅವನು ತನ್ನ ಕವಚವನ್ನೇ ಕೊಡ್ತಾನೆ ಇಂದ್ರ ಬಂದು ಕೇಳಿದಾಗ. ಇಂದ್ರ ಬರೋದು ಯಾಕೆ ಅಂದರೆ, ಅರ್ಜುನ ಇವನನ್ನು ಕೊಲ್ಲಬೇಕು ಯುದ್ಧದಲ್ಲಿ, ಇಲ್ಲದೇ ಇದ್ರೆ ಗೆಲುವು ಸಿಗೋಲ್ಲ. ಅಂದರೆ ಧರ್ಮಕ್ಕೆ ಗೆಲುವು ಸಿಗಲ್ಲ, ನ್ಯಾಯಕ್ಕೆ ಗೆಲುವು ಸಿಗೋಲ್ಲ. ಆಗ ಇದೊಂದು ತಂತ್ರ ಹೂಡಲೇಬೇಕು. ಅವನು ದೇವರಾಜನೇ ಬಂದಿದ್ದಾನೆ, ಬಂದಿರೋದು ಬ್ರಾಹ್ಮಣ ವೇಷದಲ್ಲಿ. ಆದರೆ ಸೂರ್ಯ ದೇವ ಇವನಿಗೆ ಕನಸಿನಲ್ಲಿ ಮೊದಲೇ ಬಂದು ನಾಳೆ ಬರ್ತಾನೆ ಒಬ್ಬ ಬ್ರಾಹ್ಮಣ, ಅವನು ಇಂದ್ರ, ಅವನು ಈ ಕಾರಣಕ್ಕಾಗಿ ಕೇಳ್ತಾನೆ, ನೀನು ಕವಚ ಕೊಡಬೇಡ ಅಂತ ಹೇಳ್ತಾನೆ ತಂದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಸೂರ್ಯ ಅವನು ನ್ಯಾಯ ಧರ್ಮದ ಪರವಾಗೇ ಇರಬೇಕಾದವನು, ಆದರೆ ತನ್ನ ಮಗ ಅನ್ನೋದು ಹೇಳಿಸುತ್ತೆ ಅದು. ಸೂರ್ಯನಂತ ಸೂರ್ಯನಿಗೂ ಅಂತ ಧೃತರಾಷ್ಟ್ರನೊಬ್ಬನ ಯಾಕೆ ಬೈಬೇಕು ನಾವು? ತನ್ನ ಮಗನಿಗಾಗಿ ಬರ್ತಾನೆ ಅವನು ಅಂತ ಹೇಳ್ತಾನೆ ಸೂರ್ಯ ಇಂದ್ರನಿಗೆ. ಅವನು ತನ್ನ ಮಗನಿಗಾಗಿ ಹೋದಾಗ ನಾನು ನನ್ನ ಮಗನಿಗಾಗಿ ಕೆಲಸ ಮಾಡಬಾರ್ದ ಅಂತ. ಆದರೆ ಇವನು ತಂದೆ ಮಾತು ಕೇಳಲ್ಲ, ತಂದೆ ಮಾತನ್ನು ಕೇಳಲ್ಲ. ಅವನು ಹೇಳ್ತಾನೆ ನಾನು ದಾನ ಕೊಡ್ತೀನಿ ಅಂತ ಕೊಡ್ತಾನೆ ಅವನು. ಆದರೆ ಏನು ಮಾಡ್ತಾನೆ, ಅವನು ವಿನಿಮಯ ಮಾಡ್ತಾನೆ ಅಲ್ಲಿ. ನಾನು ಕವಚ ನಿನಗೆ ಕೊಡ್ತೀನಿ, ಆದರೆ ನೀನು ನನಗೊಂದು ಶಕ್ತಿಶಾಲಿಯಾದ ಆಯುಧ ಕೊಡಬೇಕು ಅಂತ ಕೇಳ್ತಾನೆ ಇಂದ್ರನಲ್ಲಿ. ಅವನು ಶಕ್ತಿ ಆಯುಧ ಕೊಡ್ತಾನೆ ತನ್ನಲ್ಲಿದ್ದು. ಅದನ್ನು ಒಂದು ಸಲ ಶಕ್ತಿ ಆಯುಧ ಎಷ್ಟು ಸಲ ಬೇಕಿದ್ರೂ ಸಹಜವಾಗಿ ಬಳಸ್ಬೋದು, ಶಕ್ತಿ ಅಂತೆಲ್ಲ ಇರುತ್ತೆ ಅದು. ಈ ಶಕ್ತಿ ಆಯುಧ ಒಂದು ಸಲ ಬಳಸ್ಬೋದು, ಆದರೆ ನೀನು ಯಾರ ಮೇಲೆ ಬಳಸ್ತೀಯೋ ಅವನು ಸತ್ತೇ ಸಾಯ್ತಾನೆ ಅಂತ ಹೇಳೋಗ್ತಾನೆ ಇಂದ್ರ. ಇವನು ಆ ಶಕ್ತಿಯಾಯುಧವನ್ನು ಅರ್ಜುನನನ್ನು ಕೊಲ್ಲೋದಕ್ಕೆ ಅಂತ ಇಟ್ಕೋತಾನೆ. ಪಾಂಡವರು ಗೆಲ್ಲಬೇಕು, ಯುಧಿಷ್ಠಿರ ರಾಜ ಆಗಬೇಕು, ಆದರೆ ಅರ್ಜುನ ಸಾಯಬೇಕು. ಅಂದರೆ ಯಾವ ಮಟ್ಟದ ಅಸೂಯೆ ಆಗಿನಿಂದಲೂ ಅವನಿಗೆ ಅದು ಮನಸ್ಸಲ್ಲಿ ಕೂತ್ಬಿಟ್ಟಿತ್ತು. ಅದನ್ನು ನಾನು ಆ ಅಷ್ಟು ಕಾಲದ ನಂತರ ಬಿಡೋದಕ್ಕೆ ಸಿದ್ಧ ಆಗಲಿಲ್ಲ. ಯುಧಿಷ್ಠಿರ ರಾಜನಾಗಲಿ ಅಂತ ಇವನೇ ಹೇಳೋನು, ಆದರೆ ಅರ್ಜುನನ್ ಬಿಟ್ಟು ಅಂತ ಹಾಗೆ ಉಳ್ಕೊಳತ್ತೆ, ಅದು ಇಟ್ಕೋತಾನೆ. ಅಂದರೆ ಅವನ ದಾನಶೀಲತೆಗೆ ಇದು ಈ ಕವಚ ಕೊಟ್ಟಿದ್ದು ಒಂದು ಅವನ ಹಿರಿಮೆಗೆ ಸೇರ್ತದು. ಆದರೆ ಆ ಅಸ್ತ್ರ ಕೃಷ್ಣನ ತಂತ್ರದಿಂದಾಗಿ ಅದು ಬೇರೆ ಆಗ್ಬಿಡುತ್ತೆ. ಕೃಷ್ಣನ ತಂತ್ರ ಅಲ್ಲ, ಅಂದರೆ ದುರ್ಯೋಧನ ಮಾಡ್ತಾನೆ ಅದನ್ನು. ಏನು ಒಂದು ಹಂತದಲ್ಲಿ 14ನೇ ದಿನದ ರಾತ್ರಿಯ ಯುದ್ಧದಲ್ಲಿ, 13ನೇ ದಿನದ ರಾತ್ರಿಯ ಯುದ್ಧದಲ್ಲಿ ಘಟೋತ್ಕಚ ಇನ್ನು ಕೌರವರೆಲ್ಲರನ್ನು ಕೊಂದು ಬಿಡ್ತಾನೆ ಅನ್ನೋಷ್ಟಾಗಿಬಿಡತ್ತೆ. ಆಗ ಈ ಶಕ್ತಿಯಾಯುಧ ಬಿಟ್ಟು ಬೇರೆ ಏನೂ ಕೆಲಸ ಮಾಡಲ್ಲ ಅನ್ಸತ್ತೆ. ದುರ್ಯೋಧನ, ನೀನು ಶಕ್ತಿಯನ್ನು ಆಯುಧ ಅವನ ಮೇಲೆ ಪ್ರಯೋಗ ಮಾಡು, ಅವನೇ ಕೊಂದು ಕಳೆದ್ಮೇಲೆ ಮತ್ತಲ್ಲ ಅರ್ಜುನ್ ಎಲ್ಲಿ ನೀನೆಲ್ಲಿ ಅಂತ ಬರುತ್ತೆ. ಆಗ ಅದನ್ನು ಬಳಸಬೇಕಾಗಿ ಬರುತ್ತೆ. ಘಟೋತ್ಕಚ ಸಾಯ್ತಾನೆ. ಅಲ್ಲೊಂದು ಕೃಷ್ಣ ತಂತ್ರ ಇದೆ, ಅದೇನು ಅಂತ ನಾವು ಕೃಷ್ಣನ ಬಗ್ಗೆ ಮಾತಾಡುವಾಗ ನೋಡಬಹುದು. ಹೀಗೆ ಕರ್ಣ ಇನ್ನೊಂದು ಘಟನೆ ಒಂದು ಹೇಳಲೇಬೇಕಾಗಿದ್ದು ಅಂದರೆ, ಕುಂತಿ ಅವನನ್ನು ಮಾತಾಡ್ಸೋಕೆ ಬರ್ತಾಳೆ. ಕೃಷ್ಣ ಹೋದ ಮೇಲೆ ಹಿಂದ್ಗಡೆಯಿಂದ ಬರ್ತಾಳೆ, ಅವಳು ಬಂದು ಮಾತಾಡಿಸ್ತಾಳೆ. ಇವನು ರಾಧೆಯ ಯೋಹಂ ಅಭಿವಾದಯೇ ಅಂತ ಹೇಳ್ತಾನೆ. ರಾಧೆಯ ಮಗ, ನಮಸ್ಕರಿಸ್ತಾ ಇದ್ದೀನಿ ಅಂತ. ಕುಂತಿ ಹೇಳ್ತಾಳೆ, ನೀನು ರಾಧೆಯ ಮಗ ಅಲ್ಲ, ನನ್ನ ಮಗ ಅಂತ ಹೇಳ್ತಾನವನು. ನಿನ್ನ ಮಗ ಅಂತ ಇವತ್ತು ಬಂದು ಹೇಳ್ತಾ ಇದ್ದಿ, ಹೇಳಬೇಕಾದ ಸಮಯದಲ್ಲಿ ನೀನು ಹೇಳಿಲ್ಲ, ನಾನು ರಾಧೆಯ ಮಗನಾಗೇ ಇರೋನು ಅಂತ ಹೇಳ್ತಾನೆ, ಉತ್ತರ ಕೊಡ್ತಾನೆ. ಕುಂತಿ ಅವನ ಹತ್ರ ಭಾಷೆ ತಗೊಂಡ್ಲು ಅಂತ ಹೊರಗಡೆ ಕಥೆ ಇದೆ. ಕುಂತಿ ಹಾಗೆ ಭಾಷೆ ತಗೊಳ್ಳಲ್ಲ ಮೂಲ ಕಥೆಯಲ್ಲಿ ಅವನಿಂದ. ಬಾಣ ಬಿಡಬೇಡ, ಕೊಲ್ಲಬೇಡ ಅಂತೆಲ್ಲ ಹೇಳೋಲ್ಲ ಅವಳು. ಅವಳು ಏನು ಹೇಳ್ತಾಳೆ ಅಂದರೆ, ಯುದ್ಧ ನಿಲ್ಲಬೇಕು ಅಂತ ಹೇಳ್ತಾಳೆ ಅವಳು. ಕೃಷ್ಣ ಹೇಳಿದ್ದನ್ನೇ ಅವಳು ಇನ್ನೊಂದು ತರಹದಲ್ಲಿ ಹೇಳ್ತಾಳೆ. ಯಾಕೆ ಅಂದರೆ, ವಿದುರ ಅವಳಿಗೆ ಯುದ್ಧ ಎಷ್ಟು ಭೀಕರ, ಇದರಿಂದ ಎಷ್ಟು ಸರ್ವನಾಶ ಆಗತ್ತೆ ಅಂತ ಹೇಳ್ತಾನೆ ಸಂಧಾನ ವಿಫಲ ಆದಮೇಲೆ. ಕುಂತಿಗೆ ಅದು ತುಂಬ ಕಾಡತ್ತೆ. ಒಂದು ಇಡೀ ಕುಲನಾಶ ಆಗತ್ತಲ್ಲ, ಅದಕ್ಕಾಗಿ ಕರ್ಣನ ಹತ್ರ ಹೋಗ್ತಾಳೆ. ನೀನು ಬಯಸಿದರೆ ಯುದ್ಧ ನಿಲ್ಲಿಸ್ಬೋದು, ಯುದ್ಧ ನಿಲ್ಲಿಸು ಅಂತ. ಅಂದರೆ ಅವಳು ಹೇಳೋದು ನೀನು ರಾಜನಾಗು ಅನ್ನೋ ಅರ್ಥವೇ.
ಓಕೆ ಓಕೆ. ಆದರೆ ಅವನು ಒಪ್ಪೋದಿಲ್ಲ. ಹ್ಮ್ ಹ್ಮ್ ಅವನು ಒಪ್ಪೋದಿಲ್ಲ. ನಾನು ಯಾವ ಕಾಲಕ್ಕೂ ರಾಧೆಯ ಮಗನಾಗೇ ಸಾಯುವ ಅನ್ನೋ ಅರ್ಥದ ಮಾತಾಡ್ತಾನ ಅವನು. ಹ್ಮ್. ಆದರೆ ಸ್ವಲ್ಪ ಹೊತ್ತು ಬಹಳ ವ್ಯಂಗ್ಯವಾಗೇ ಮಾತಾಡ್ತಾನವನು. ಒಂದಂತ ಆದಮೇಲೆ ಹೇಳ್ತಾನೆ ಒಂದು ಮಾತು ನಾನೇ ನಿನಗೆ ಕೊಡ್ತೀನಿ. ನಿನಗೆ 5 ಜನ ಮಕ್ಕಳು ಉಳಿತಾರೆ. ಇಲ್ಲಿಯವರೆಗೂ ನಿನ್ನ ಜೊತೆಗಿದ್ದಿದ್ದು 5 ಮಕ್ಕಳು, ಮುಂದೆ ಕೂಡ 5 ಮಕ್ಕಳು ಉಳಿತಾರೆ. ಆ 5ರಲ್ಲಿ ಒಬ್ಬ ಕರ್ಣನೋ ಒಬ್ಬ ಅರ್ಜುನನೋ ಗೊತ್ತಿಲ್ಲ ಅಂತ ಹೇಳ್ತಾನೆ. ಉಳಿದ 4 ಜನರನ್ನು ನಾನು ಎಂಥದೇ ಸಂದರ್ಭದಲ್ಲಿ ಕೊಲ್ಲೋದಿಲ್ಲ, ಆದರೆ ಅರ್ಜುನನನ್ನು ನಾನು ಕೊಲ್ಲೋದಕ್ಕೆ ಅಂತಲೇ ಯುದ್ಧ ಮಾಡ್ತೀನಿ. ಆ ಯುದ್ಧದಲ್ಲಿ ನಾನಾದರೂ ಸಾಯ್ಬೋದು, ಅರ್ಜುನ ಆದರೂ ಸಾಯ್ಬೋದು, ನಿನಗೆ 5 ಜನ ಮಕ್ಕಳು ಉಳಿತಾರೆ ಅಂತ ಹೇಳ್ತಾನೆ. ನೋಡಿ, ಈ ಮಾತಲ್ಲಿ ಗಮನಿಸಬೇಕಾದ್ದೇನು ಅಂದರೆ, ತಾನು ಕೌಂತೆಯ ಅಂತ ಒಪ್ಪೋದಿಲ್ಲ, ತಾನು ರಾಧೆಯ ಮಗ ಅಂತ ಹೇಳ್ಕೊಳ್ತಾ ಇದ್ದವನು ನಿನಗೆ ಕೊನೆಗೆ 5 ಮಕ್ಕಳು ಉಳಿತಾರೆ, ಅರ್ಜುನ ಸತ್ತರು ಅಂತ ಹೇಳುವಾಗ ಕುಂತಿಯ ಕುರಿತು ತಾಯಿ ಅನ್ನುವ ಒಂದು ಭಾವ ಕರ್ಣನಲ್ಲಿ ಕೆಲಸ ಮಾಡಿದೆ ಅನ್ನೋದು ಗೊತ್ತಾಗತ್ತೆ. ಹೌದು ಹೌದು. ಅಂದರೆ ನಾನು ಕೂಡ ಪಾಂಡವ ಅನ್ನುವಂಥ ಅಲ್ಲಿ ನಿನ್ನ ಮಗ, ಆ ಭಾವ ನಿನಗೆ ಕೊಡ್ತೀನಿ ಅನ್ನುವ ಒಂದು ಅಂಶ ಇದೆಯಲ್ಲ, ಅದು ಕರ್ಣನಲ್ಲಿ ಕಾಣಿಸುತ್ತೆ. ಹೀಗೆ ಈ ಕರ್ಣನ ಇಡೀ ವ್ಯಕ್ತಿತ್ವ ಇದೆಯಲ್ಲ, ನೀವು ಅವನು ಒಳ್ಳೆಯವನು ಕೆಟ್ಟವನು, ಕೆಲವು ಸಲ ನೋಡಿದಾಗ ಅಯ್ಯೋ ಅನ್ಸತ್ತೆ ನಮಗೂ. ಹೌದು. ಈ ತರಹದ ಸಂವೇದನೆಗಳು ಅವನಿಗಿರೋದು ಕಾಣಿಸುತ್ತೆ. ಮುಂದೆ ಯುದ್ಧ ಆಗುವಾಗಲೂ ಹಾಗೆ ಅವನು ಯುಧಿಷ್ಠಿರ, ಭೀಮ, ನಕುಲ, ಸಹದೇವ 4 ಜನರನ್ನು ಕೊಲ್ಲುವ ಸನ್ನಿವೇಶ ಬಂದಾಗಲೂ ಕೊಲ್ಲದೆ ಬಿಡ್ತಾನೆ. ಆಮೇಲೆ ಅರ್ಜುನನ ಇದರಲ್ಲಿ ಅವನು ಸಾಯ್ತಾನೆ. ಇದು ಕರ್ಣನ ಸುದೀರ್ಘವಾದ ಕಥೆ. ಇಲ್ಲಿ ಇರೋದು ಏನು ಅಂದರೆ, ಕರ್ಣನ ವ್ಯಕ್ತಿತ್ವದ ಔನ್ನತ್ಯವನ್ನು ನೋಡಿದಾಗ ಅವನಿಗೆ ಮನಸ್ಸಾಕ್ಷಿ ಇಲ್ಲದೆ ಇರುವ ವ್ಯಕ್ತಿ ಅಲ್ಲ, ಸಂವೇದನೆ ಇಲ್ಲದೆ ಇರುವ ವ್ಯಕ್ತಿ ಅಲ್ಲ. ಹಾಗಾಗಿ ಈ ತಪ್ಪುಗಳು ಅವನನ್ನು ಕಾಡಲಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಈಗ ದುರ್ಯೋಧನ ಅವನು ಒರಟ, ಅವನಿಗೆ ಮನಸ್ಸಾಕ್ಷಿ ಕಾಡಿದೆಯಾ ಅಂತ ಕೇಳಿದರೆ ಹೇಳೋದು ಬಹಳ ಕಷ್ಟ ಆಗತ್ತೆ. ಆದರೆ ಕರ್ಣನಿಗಂತೂ ಖಂಡಿತ ಕಾಡಿರುತ್ತೆ. ಆದರೆ ಒಳಮನಸ್ಸು ಬೇರೆಯದನ್ನು ಹೇಳಿದಾಗಲೂ ಕೃತಜ್ಞತೆ ಅನ್ನುವ ಕಾರಣಕ್ಕೆ ಅವನು ದುರ್ಯೋಧನ ಜೊತೆಗೆ ನಿಂತ. ಎಲ್ಲವೂ ಅದರಿಂದಾಗೇ ನಡೀತು ಅವನಿಗೆ. ಆದರೆ ಅದರಲ್ಲೂ ಗಮನಿಸಬೇಕಾದದ್ದೇನು ಅಂದರೆ, ಅವನಿಗೆ ಪರಶುರಾಮರ ಶಾಪ ಬಂದ ಹೊತ್ತಿರಲಿ, ದುರ್ಯೋಧನ ಜೊತೆಗೆ ನಿಂತ ಹೊತ್ತಿರಲಿ, ಇಲ್ಲೆಲ್ಲ ಏನು ಅಂದರೆ, ತನಗಾಗಿ ಏನನ್ನೋ ಮಾಡಿದವರಿಗಾಗಿ ತಾನೇನನ್ನೋ ಮಾಡ್ತೇನೆ ಅಂತ ಹೊರಟು ಮೈಮೇಲೆ ಹಾಕ್ಕೊಂಡ. ಈಗ ದುರ್ಯೋಧನ ನನಗೆ ಇಂಥದ್ದನ್ನು ಕೊಟ್ಟಿದ್ದಾನೆ, ನಾನು ಅವನಿಗೇನೋ ಮಾಡ್ತೀನಿ. ಗುರು ನನಗೆ ವಿದ್ಯೆ ಕೊಟ್ಟಿದ್ದಾರೆ, ಅವರ ಒಂದು ಸಣ್ಣ ನಿದ್ರಾಭಂಗ ಕೂಡ ಮಾಡದೇ ಇರೋತಂತ ನೋಡ್ಕೋತೀನಿ ಅಂತ. ಈ ಎರಡೂ ಅಂಶಗಳಲ್ಲೂ ಕರ್ಣ ಸ್ವಾರ್ಥಿಯಾಗಿ ಮಾಡಲಿಲ್ಲ. ಉದ್ದೇಶದಲ್ಲಿ ಸ್ವಾರ್ಥ ಇಲ್ಲ, ಆದರೆ ಉದ್ದೇಶದಲ್ಲಿ ದೋಷ ಇದೆ. ಇನ್ನೂ ಸರಿಯಾಗಿ ಹೇಳಬೇಕು ಅಂದರೆ, ಉದ್ದೇಶದಲ್ಲಿ ದುಷ್ಟತನ ಇಲ್ಲ, ಉದ್ದೇಶದಲ್ಲಿ ದೋಷ ಬಂದುಬಿಡುತ್ತೆ, ಅಷ್ಟೇ ಆಗಿದ್ದು. ಹಾಗಾಗಿ ಇಡೀ ಕರ್ಣನ ವ್ಯಕ್ತಿತ್ವ ಅಂತ ನೋಡಿದಾಗ ಕರ್ಣ ನಾಯಕನೇ, ಕರ್ಣ ಬಹಳ ಶ್ರೇಷ್ಠನೇ. ಆದರೆ ಮೊದಲೇ ಹೇಳಿದಂತೆ ಸೂಕ್ತವಾದ ಸನ್ನಿವೇಶದಲ್ಲಿ ಕೆಲವು ತಪ್ಪು ನಿರ್ಣಯಗಳನ್ನು ಮಾಡಿಕೊಂಡಿದ್ದರಿಂದಾಗಿ ಕರ್ಣನ ಬದುಕು ಅಧಃಪತನಕ್ಕೆ ಇಳೀತು. ಇಂಥದ್ದನ್ನು ನಾವು ಇವತ್ತು ಸುತ್ತ ನೋಡ್ತೀವಿ, ಖಂಡಿತ ಜನರಲ್ಲೂ ನೋಡ್ತೀವಿ, ಬಹಳ ದಟ್ಟವಾಗಿ ರಾಜಕಾರಣಿಗಳ ಬದುಕಿನಲ್ಲಿ ಅಥವಾ ಸೆಲೆಬ್ರಿಟಿಗಳ ಬದುಕಿನಲ್ಲಿ ನೋಡ್ತೀವಿ. ಅದರಿಂದ ಎಲ್ಲವೂ ಇದ್ದು ಕಳೆದುಕೊಳ್ಳೋದು ಹೇಗೆ ಅನ್ನೋದಕ್ಕೆ ಕರ್ಣನ ಉದಾಹರಣೆಯನ್ನು ಇಟ್ಕೋಬೇಕಾಗತ್ತೆ. ಅದರಿಂದ ನಮಗೆ ಅವನು ಈ ಎಲ್ಲ ವಿಷಯಗಳಲ್ಲಿ ನಿದರ್ಶನ ಆಗಿ ನಿಲ್ತಾನೆ. ಇದು ಕರ್ಣನ ಚರಿತ್ರೆ.